ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ KPSC. ಸೊ ಇವತ್ತಿನ ಟಾಪಿಕ್ ಏನಿದೆ ಅಂದ್ರೆ ಇವತ್ತಿನ ಟಾಪಿಕ್ ಕರೆಂಟ್ ಅಫೇರ್ಸ್ ಮೇಲಿದೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಏಪ್ರಿಲ್ ಫಸ್ಟ್ ವೀಕ್ ಕರೆಂಟ್ ಅಫೇರ್ಸ್. ಸೊ ದಟ್ ಈಸ್ ಫ್ರಮ್ ಫಸ್ಟ್ ಟು ಸೆವೆಂತ್. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ಸ್. ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ಸ್. ಸೊ ಮತ್ತೇನಂದ್ರೆ ಯು ಡು ನಾಟ್ ಹ್ಯಾವ್ ಟು ರೆಫರ್ ಎನಿ ಅದರ್ ನೋಟ್ಸ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಕರೆಂಟ್ ಅಫೇರ್ಸ್ ಮತ್ತೆ ಅದರ ಬ್ಯಾಕ್ ಗ್ರೌಂಡ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ನಾನು. ಸೊ ಯು ಡು ನಾಟ್ ಹ್ಯಾವ್ ಟು ರೆಫರ್ ಎನಿ ಅದರ್ ನೋಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಕ್ವಶನ್ ನೋಡಿ ಏನಿದೆ. ವೆನ್ ಈಸ್ ದ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕ್ ಟಿಪಿಕಲಿ ಹೆಲ್ಡ್ ಈಚ್ ಅದರ್? ಆಪ್ಷನ್ಸ್ ನೋಡಿ. 1st to 7th April, 1st to 7th March, 1st to 7th May, 1st to 7th June. 1st to 7th April. Explanation ನೋಡೋಣ. Certainly prevention of blindness week is annually observed across India from April 1st to 7th. During this week, efforts are made to create awareness about the factors contributing to blindness. Okay, simple. ಮತ್ತೆ ಏನಂತಂದ್ರೆ the prevention of blindness week is led by NSPB India. ಏನಂದ್ರೆ ನ್ಯಾಷನಲ್ ಸೊಸೈಟಿ ಫಾರ್ ದ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್. ಓಕೆ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಭಾರತಿ ಬ್ರೈಲ್ ಕೋಡ್ ಹ್ಯಾಸ್ ಬಿನ್ ಡೆವಲಪ್ಡ್ ಅಂಡ್ ಇಂಪ್ಲಿಮೆಂಟೆಡ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ಟು ಎಜುಕೇಟ್ ಚಿಲ್ಡ್ರನ್ಸ್ with visually impairment. Okay, so this code is very important. This code is for visually impaired students. Okay, students agli, children agli, so whoever want to learn, so this has been developed by National Society for Prevention of Blindness. Okay, ಏನಿದೆ ನೋಡಿ, the National Society for Prevention of Blindness India was formed. So ಇದು ನೋಡಿ ಫಾರ್ಮೇಶನ್ ಇಯರ್ ಇದೆ 1959. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇದರಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅಂತಂದ್ರೆ the society was registered on 24th August 1960 under the Societies Registration Act 1860. Sorry. So ಮತ್ತೇನಿದೆ ನೋಡಿ, Rajkumari Amrit Kaur, the first health minister government of India, was elected as its first president. Okay, so this is also important. Health minister ನೋಡಿ, who is the minister? Mansukh L Mandavia. So which Maharatna Central Public Sector Enterprise won the Skoch ESG Award 2024? Option ನೋಡಿ ಏನಿದೆ. REC, GAIL, Power Grid, Coal India. ಆನ್ಸರ್ ಏನಿದೆ? REC. ಎಕ್ಸ್ಪ್ಲನೇಷನ್ ನೋಡೋಣ. ಏನಿದೆ ಅಂತಂದ್ರೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಇದು ಮಹಾರತ್ನ ಕಂಪನಿ ಇದೆ. ಸೊ ಇಟ್ ವೋನ್ ಸ್ಕೋಚ್ ESG ಅವಾರ್ಡ್ 2024 in the renewable energy financing category. Okay, ಮತ್ತೆ ಏನಂದ್ರೆ why this award is given? This award is given with respect to the companies which perform outstanding performance in environmental, social and governance practices. Okay, ಮತ್ತೆ ಏನಿದೆ ನೋಡಿ, REC continues to play strategic role in flagship schemes of government for power sector. It has been nodal agency for Pradhan Mantri Sahaj Bijli Har Ghar Yojana, Deen Dayal Upadhyaya Gram Jyoti Yojana, National Electricity Fund. Okay na. So public sectors they are divided into three categories. First is Maharatna companies, Navaratna companies, Mini Ratna companies. So ಇದು ಇಂಪಾರ್ಟೆಂಟ್, ಇದ್ರ ಬೇಸಿಕ್ ಇಂಪಾರ್ಟೆಂಟ್. ಸೊ ನೋಡೋಣ ಏನಿದೆ. ಮಹಾರತ್ನ ಕಂಪನೀಸ್ ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತಂದ್ರೆ ಫಸ್ಟ್ ಮಸ್ಟ್ ಹ್ಯಾವ್ ಎ ನವರತ್ನ ಸ್ಟೇಟಸ್ ಅದೇ ಇರಬೇಕು. ಮತ್ತೆ ಏನಂತಂದ್ರೆ 25,000 crores ಫಾರ್ 3 years ಟರ್ನ್ ಓವರ್ ಆಗಿರಬೇಕು. ಮತ್ತೇನಂದ್ರೆ ಆನ್ಯುವಲ್ ನೆಟ್ ವರ್ತ್ ಆಫ್ 15,000 crores ಫಾರ್ 3 years ಆಗಿರಬೇಕು. ಕಂಪನೀಸ್ ನೋಡಿ NTPC, ONGC, SAIL, GAIL, HPCL. ಸೊ ನೀವು ಪಾಸ್ ಮಾಡಿಬಿಟ್ಟು ನೋಡ್ಬೋದು ಇವು ಕಂಪನೀಸ್. ನೆಕ್ಸ್ಟ್ ನೋಡಿ ಮಿನಿ ರತ್ನ. ಇದರಲ್ಲಿ ಎಲಿಜಿಬಿಲಿಟಿ ಏನಿದೆ ಅಂತಂದ್ರೆ ದ ಮೇನ್ ಎಲಿಜಿಬಿಲಿಟಿ ಈಸ್ ನೆಟ್ ಪ್ರಾಫಿಟ್ ಆಫ್ 30 crores. ಸೊ ಇದು ಕ್ಯಾಟಗರಿ 1 ಅಲ್ಲಿ. ಸೊ ದೇರ್ ಆರ್ 2 categories, category 1 and category 2. ಓಕೆ, ಸೊ ಇದರಲ್ಲಿ ಕಂಪನೀಸ್ ನೋಡಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಮತ್ತೆ ಏನಾದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್, ಗೋವಾ ಶಿಪ್ ಯಾರ್ಡ್. ಸೊ ಈ ತರ ಕಂಪನೀಸ್ ಇದೆ, ನೀವು ಪಾಸ್ ಮಾಡಿಬಿಟ್ಟು ನೋಡ್ಬೋದು. ಸೊ ಸಿಮಿಲರ್ಲಿ this is the criteria for Navaratna companies. Okay, so ಇಲ್ಲಿದೆ ಕಂಪನೀಸ್ ನೋಡಿ, ಭಾರತ್ ಎಲೆಕ್ಟ್ರಿಕ್ ಲಿಮಿಟೆಡ್, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್. ಸೊ ನೀವು ಪಾಸ್ ಮಾಡಿಬಿಟ್ಟು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ವೇರ್ ಇಸ್ ದ ಕಚತೀವಾ ಐಲ್ಯಾಂಡ್ ಲೊಕೇಟೆಡ್? ಆಪ್ಷನ್ ನೋಡಿ, ಇಂಡಿಯಾ ಅಂಡ್ ಶ್ರೀಲಂಕಾ, ಇಂಡಿಯಾ ಅಂಡ್ ಬಾಂಗ್ಲಾದೇಶ್, ಇಂಡಿಯಾ ಅಂಡ್ ಮಯನ್ಮಾರ್, ಇಂಡಿಯಾ ಅಂಡ್ ಮಾಲ್ಡೀವ್ಸ್. ಆನ್ಸರ್ ನೋಡಿ ಏನಿದೆ, ಇಂಡಿಯಾ ಅಂಡ್ ಶ್ರೀಲಂಕಾ. ಸೊ ಏನಿದೆ ಇದು ಕಚತೀವಾ? Kachetevu is a small islet in Pak Strait connecting the Bay of Bengal and Arabian Sea. ಇಲ್ಲಿದೆ ನೋಡಿ, this is India and this is Sri Lanka. This is Myanmar Island, Mannar Island,
ರಾಮೇಶ್ವರಂ, ಗಲ್ಫ್ ಆಫ್ ಮನ್ನಾರ್, ದಿಸ್ ಇಸ್ ಪಾಕ್ ಸ್ಟೇಟ್. ಓಕೆ, ಇಲ್ಲಿದೆ ನೋಡಿ, ದಿಸ್ ಈಸ್ ದ ಕಾಚತೀವಾ ಐಲ್ಯಾಂಡ್. ಸೊ ವೈ ದಿಸ್ ಕಾಂಟ್ರವರ್ಸಿ ಇಸ್ ಹ್ಯಾಪನಿಂಗ್ ಅಂತಂದ್ರೆ, ಬಿಜೆಪಿ ರೈಸಿಂಗ್ ಕ್ವಶನ್ ಆನ್ ವೈ ಕಾಂಗ್ರೆಸ್ ಗೇವ್ ಅವೇ ದ ಲ್ಯಾಂಡ್ ಟು ಶ್ರೀಲಂಕಾ. ಸೊ ಏನಿದೆ ನೋಡಿ, ಇಟ್ ವಾಸ್ ಎ ಡಿಸ್ಪ್ಯೂಟೆಡ್ ಟೆರಿಟರಿ ಬಿಟ್ವೀನ್ ಶ್ರೀಲಂಕಾ ಅಂಡ್ ಇಂಡಿಯಾ ರಿಪೋರ್ಟೆಡ್ಲಿ ಸಿನ್ಸ್ 1921. ಸೊ ಏನಾಯ್ತು ಅಂತಂದ್ರೆ, ಇನ್ 1974 ಅಂಡ್ 1976 ಬೋತ್ ದ ನೇಷನ್ಸ್ ಸೈನ್ಡ್ ಅಗ್ರಿಮೆಂಟ್ demarcating the boundary lines between the two countries. Basically was handed over to Sri Lanka by Indira Gandhi in the year 1974. So this is important. Year important ಇದೆ ಅಂತಂದ್ರೆ, year important ಇದೆ and the islands location is important. Next question ನೋಡೋಣ. When is the National Maritime held each other? Option ನೋಡಿ, 2nd April, 2nd March, 2nd May, 2nd June. Answer is 2nd April. Explanation ನೋಡೋಣ ಏನಿದೆ. The 61st number is important. 61st National Maritime Day. On this day, the Sagar Samman Awards were awarded. Next ನೋಡಿ, ಥೀಮ್ ಏನಿದೆ ಅಂತಂದ್ರೆ, ನೇವಿಗೇಟಿಂಗ್ ದ ಫ್ಯೂಚರ್, ಸೇಫ್ಟಿ ಫಸ್ಟ್. ಓಕೆ, ಸೊ ಏನಕ್ಕೆ ನಾವು ಇದು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ, ಇಟ್ commemorates the maiden voyage of the first Indian owned ship, SS Loyalty. This ship name is very important. Okay, so it traveled from Mumbai to London on April 5th, 1919. Okay na. When is the World Autism Awareness Day held each year? Option ನೋಡಿ, 2nd April, 2nd March, 2nd May, 2nd June. Answer in the 2nd April. ನೋಡಿ, the United Nations General Assembly unanimously declared 2nd April as World Autism Awareness Day to highlight the need to help improve the quality life of those with autism. Okay na. Theme ಏನಿದೆ, theme is very important, empowering the autistic voices. Okay, ಇದು ಯಾವಾಗ ಪಾಸ್ ಆಗಿತ್ತು ಅಂತಂದ್ರೆ, 1st November 2007 and adopted on 18th December 2007. Okay na. ಇದೆ ನೋಡಿ, first held 2008, observed by United Nations member states. Next question ನೋಡಿ, which of the following bureau institution completed 90 years of establishment? Option ನೋಡಿ, RBI, SEBI, NABARD, SBI. Answer RBI, Reserve Bank of India. Explanation ನೋಡಿ, RBI is the Central Bank of India, of course. ಮತ್ತೇನಂದ್ರೆ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ 1926. ದಿಸ್ ಕಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್, ಹಿಲ್ಟನ್ ಯಂಗ್ ಕಮಿಷನ್. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಕಮಿಷನ್ recommended the establishment of RBI, Reserve Bank of India. So it was established on April 1st, 1935 and permanently moved to Mumbai in 1937. Very important. ಮತ್ತೇನಂದ್ರೆ, but it was nationalized in the year 1949. So ಇವತ್ತಿನ ಡೇ a special commemorative coin of 90 rupees nomination will be issued. Okay, so this is very important for the examinations. The prelims important ಇದೆ. Sir Osborne Smith serves as its first governor. Who was the first governor? Sir Osborne Smith. Presently Shaktikant Das. ಇದೆ ನೋಡಿ, headquarter Mumbai, governor Shaktikant Das. So ಸ್ವಲ್ಪ ಒನ್ ಲೈನರ್ಸ್ ನೋಡೋಣ. ಏನಂತಂದ್ರೆ, ಸ್ನೇಕ್ಸ್, ಡ್ರಗ್ಸ್ ಅಂಡ್ ರಾಕ್ ಅಂಡ್ ರೋಲ್ is an autobiography. It is written by Romulus Whittaker. So he is known as the Snake Man of India. Very important. This name is important and he is known as the Snake Man of India. Next another nodi, eminent Kannada filmmaker Girish Kasaravali talks about his book Bimba Bimbanna. So this book name is very important, and the restoration of his Gata Shraddha by India's Film Heritage Foundation with Martin Scorsese Foundation World Cinema Project. So basically he has written a book named as Bimba Bimbanna. So this book is very important. He is a filmmaker. A comprehensive repository, the Myth versus Reality Register, is released by RBI, SEBI, ECI, Supreme Court. ECI, Election Commission of India. The explanation ನೋಡೋಣ ಏನಿದೆ ಅಂತಂದ್ರೆ, combat the spread of misinformation, to uphold the integrity of electoral process. The Election Commission of India has launched a Myth versus Reality Register. So ಏನಿದೆ ಬೇಸಿಕಲಿ ಅಂತಂದ್ರೆ, issues. So nowadays the issues are circulating regarding the EVM hack. ಅಂತಂದ್ರೆ EVM hack ಆಗ್ತಾ ಇದೆ, ಮತ್ತಂದ್ರೆ issues related to electoral bonds, ಮತ್ತೆ ಏನೇ issues ಆಗಲಿ with respect to the conduct of elections. ಸೊ ಆ ತರ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದನ್ನ ಕರೆಕ್ಟ್ ಆಗಿ ವ್ಯಾಲಿಡೇಟ್ ಮಾಡೋದಕ್ಕೋಸ್ಕರ ದೇ ಹ್ಯಾವ್ ಲಾಂಚ್ಡ್ ಎ ರೆಪಾಸಿಟರಿ ದಟ್ ಈಸ್ ಮಿತ್ ವರ್ಸಸ್ ರಿಯಾಲಿಟಿ ರಿಜಿಸ್ಟರ್.
Okay, na. So it is launched today by Chief Election Commissioner Shri Rajiv Kumar. Okay, who is the Chief Election Commissioner? Rajiv Kumar. Oh, ಇಲ್ಲಿ ಇದೆ ನೋಡಿ. It is a constitutional body, of course, formed 25th January 1950. Very important date. ಮತ್ತೆ ಏನಿದೆ ನೋಡಿ, 25th January is celebrated as National Voters Day. ಇಲ್ಲಿದೆ ನೋಡಿ, constitutional body and chief is Rajiv Kumar. Okay ನಾ. Where is the Kodaikanal Solar Observatory located? ಆಪ್ಷನ್ ಏನಿದೆ ನೋಡಿ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ. ಆನ್ಸರ್ ಏನಿದೆ? ತಮಿಳುನಾಡು. ಎಕ್ಸ್ಪ್ಲನೇಷನ್ ನೋಡೋಣ ಏನಿದೆ. The Kodaikanal Solar Observatory of Indian Institute of Astrophysics is located in beautiful Palani range of hill. Okay, establishment year ಏನಿದೆ ಅಂತಂದ್ರೆ 1899. So explanation ನೋಡೋಣ. Kodaikanal Solar Observatory had telescopes to study sunspots, prominence, and solar radiation. Now it has advanced instruments like H alpha telescope, the White Active Region Monitor for solar imaging. Lord Wenlock, the governor of Madras at the time, laid the foundation of Kodaikanal Solar Observatory in the year 1895. Next question ನೋಡೋಣ. From which country recently MEA, Ministry of External Affairs, rescued many Indians who were trapped to do cyber slavery? Option ನೋಡಿ, Sudan, Cambodia, Nigeria and Egypt. Answer in the answer ನೋಡಿ, Cambodia. So basic Cambodia the capital ಏನಿದೆ ಅಂತಂದ್ರೆ Phnom Penh. Official language Khmer. Currency ಏನಿದೆ ರಿಯಾಲ್. India's which telescope is among the telescopes that astronomers are considering to put around the moon? Option ನೋಡಿ, Saras telescope, 30-meter liquid mirror, Pratyush telescope. Answer is Pratyush telescope. In the explanation ನೋಡೋಣ. Pratyush stands for probing reionization of the universe using signal from hydrogen. Is a radio telescope to be sighted on the moon's far side. Okay. ಮತ್ತೆ ಏನಿದೆ ಅಂತಂದ್ರೆ Pratyush is being built by the Raman Research Institute in Bangalore with collaboration from the ISRO. So basically why they are placing the telescope on the moon is to find out the answers related to the first stars formed, the nature of the first stars, what was the light from the first stars. ನೋಡಿ, ISRO headquarters in Bangalore. Formation date ನೋಡಿ, 15th August 1969. ಚೇರ್ಮನ್ ಯಾರಿದ್ದಾರೆ? ಎಸ್ ಸೋಮನಾಥ್. Vikram Sarabhai is known as the father of Indian space program. Next question ನೋಡೋಣ. Which international organization has completed 75 years of the establishment? Option ನೋಡಿ, NATO, WTO, WHO, IMF. Answer ಏನಿದೆ? NATO. Original members of NATO, ಇಲ್ಲಿ ಕಂಟ್ರೀಸ್ ಇದೆ ನೋಡಿ, ಒರಿಜಿನಲ್ ಕಂಟ್ರೀಸ್ ಇದೆ ನೋಡಿ, ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್. ಮತ್ತೇನಂದ್ರೆ it has 32 member countries. Finland and Sweden become the 31st and 32nd member respectively. So these countries are important ಅಂತಂದ್ರೆ recently added countries Finland ಮತ್ತೆ Sweden. ಇಲ್ಲಿ ನೋಡಿ, ಹೆಡ್ ಕ್ವಾರ್ಟರ್ ಇಲ್ಲಿದೆ, ಬ್ರುಸೆಲ್ಸ್, ಬೆಲ್ಜಿಯಂ. ಮೆಂಬರ್ ಸ್ಟೇಟ್ಸ್ 32 states. Next ನೋಡೋಣ. Which India's major port become largest in term of cargo volume? Option ನೋಡಿ, Paradip Port, Deen Dayal Port, Nhava Sheva Port, Marmagaon Port. Option ನೋಡಿ, Paradip Port. ಇಲ್ಲಿದೆ Paradip Port ನೋಡೋಣ. Paradip Port is in Odisha, has made history by becoming India's largest port in terms of cargo volumes, surpassing Deen Dayal Port Authority in Gujarat during financial year 2024. ಇಲ್ಲಿದೆ ನೋಡಿ. So it become largest in term of cargo volumes. India has total 13 major seaports, 12 owned by government and 1 is private. So illide nodi, ports detail like Chennai, Kochi, Ennore, Haldia Port, Kandla Port. So illide nodi, Haldia Port, Paradip Port in Odisha, ಮತ್ತೆ ಏನಿದೆ ನೋಡಿ, Ennore Port, Kamarajar Port, Tuticorin Port, Nhava Sheva Port,